ಮೂವಿ ಪ್ರಾರಂಭದಲ್ಲಿ ಕ್ಯಾಸಿ ಅನ್ನೋ ಹುಡುಗಿ ತುಂಬಾ ಗಾಬರಿಯಿಂದ ಒಂದು ಕಾಡಿನೊಳಗಡೆ ಓಡ್ ಬರ್ತಾ ಇರೋದನ್ನ ತೋರಿಸ್ತಾರೆ. ಅವಳು ಹಾಗೆ ಕಾಡಿನೊಳಗಡೆ ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಒಂದು ರೋಡ್ ಪಕ್ಕ ಪಾಳ್ ಬಿದ್ದಿರುವಂತ ಪೆಟ್ರೋಲ್ ಬಂಕ್ ಕಾಣುತ್ತೆ. ಅದರಿಂದ ಅವಳು ಅದ್ರೊಳಗಡೆ ಬಂದು ಏನಾದ್ರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಅವಳಿಗೆ ನೀರು ಮತ್ತೆ ಸ್ವಲ್ಪ ಫುಡ್ ಸಿಗುತ್ತೆ. ಅದನ್ನೆಲ್ಲ ತಗೊಂಡು ಬ್ಯಾಗ್ ನಲ್ಲಿ ಇಟ್ಕೋತಾ ಇರ್ಬೇಕಾದ್ರೆ ಅವಳಿಗೆ ಆ ಶಾಪ್ ಒಳಗಡೆ ಯಾರಾದ್ರೂ ಇದೀರಾ, ದಯವಿಟ್ಟು ಹೆಲ್ಪ್ ಮಾಡಿ ಅನ್ನೋ ಸೌಂಡ್ ಕೇಳುತ್ತೆ. ಅದರಿಂದ ಕ್ಯಾಸಿ ಅದು ಯಾರಿರ್ಬೋದು ಅಂತ ಆ ಶಾಪ್ ಒಳಗಡೆ ಬಂದು ನೋಡಿದ್ರೆ ಯಾರೋ ಒಬ್ಬ ಒಂದು ಗನ್ನನ್ನ ಇಟ್ಕೊಂಡು ಕೂತಿರ್ತಾನೆ. ಅವನನ್ನ ನೋಡಿದ ಕ್ಯಾಸಿ ನಿನ್ನ ಗನ್ನನ್ನ ಕೆಳಗಡೆ ಇಡು ಅಂತ ಹೇಳ್ತಾಳೆ. ಅವಾಗ ಆ ಮನುಷ್ಯ ಗನ್ನನ್ನ ಕೆಳಗಡೆ ಇಡ್ತಾನೆ. ಆದ್ರೆ ಅವನ ಇನ್ನೊಂದ್ ಕೈಯನ್ನ ಅವ್ನ ಜಾಕೆಟ್ ಒಳಗಡೆ ಹಾಕೊಂಡಿರ್ತಾನೆ. ಅದನ್ನ ನೋಡಿದ ಕ್ಯಾಸಿ ನಿನ್ನ ಇನ್ನೊಂದ್ ಕೈಯನ್ನ ಹೊರಗಡೆ ತೆಗಿ ಅಂತ ಹೇಳ್ತಾಳೆ. ಅದರಿಂದ ಆ ಮನುಷ್ಯ ಅವನ ಕೈಯನ್ನ ಹೊರಗಡೆ ತೆಗಿಬೇಕಾದ್ರೆ ಕ್ಯಾಸಿಗೆ ಅವನ ಕೈಯಲ್ಲಿ ಏನೋ ಇರೋದು ಗೊತ್ತಾಗುತ್ತೆ. ಅದರಿಂದ ಅವಳು ಅವನನ್ನ ಶೂಟ್ ಮಾಡಿ ಸಾಯಿಸ್ತಾಳೆ. ನಂತರ ಕ್ಯಾಸಿ ಆ ಮನುಷ್ಯನ ಕೈಯಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಯೇಸುವಿನ ಶಿಲ್ಬೆಯ ಡಾಲರ್ ಆಗಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮೂವಿ ಪಾಸ್ಟ್ ಗೆ ಬರುತ್ತೆ. ಅವಾಗ ಕ್ಯಾಸಿ ಹಾಮ್ ಕಾಲೇಜ್ ನಲ್ಲಿ ಓದ್ತಾ ಇರ್ತಾಳೆ. ಆ ಕಾಲೇಜ್ ನ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಆ ಪಾರ್ಟಿಯಿಂದ ಕ್ಯಾಸಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅವಳ ಕ್ಲಾಸ್ಮೇಟ್ ಬೆನ್ ಸಿಗ್ತಾನೆ. ಅವನನ್ನ ಮಾತಾಡ್ಸ್ಕೊಂಡು ಕ್ಯಾಸಿ ಅವಳ ಮನೆಗೆ ಬರ್ತಾಳೆ. ಅವಾಗ ಮನೆಯಲ್ಲಿ ಅವಳ ತಂದೆ ಟಿವಿ ನೋಡ್ತಾ ಇರ್ತಾರೆ. ಅವರನ್ನ ಮಾತಾಡ್ಸ್ಕೊಂಡು ಅವಳು ಅವಳ ತಮ್ಮನ ಹತ್ರ ಬಂದು ಒಂದು ಸಾಂಗ್ ಅನ್ನ ಆಡಿ ಅವಳ ತಮ್ಮನನ್ನ ಮಲಗಿಸ್ತಾಳೆ. ನೆಕ್ಸ್ಟ್ ಡೇ ಕ್ಯಾಸಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಫ್ರೆಂಡ್ ಅವಳ ಮೊಬೈಲ್ ನಲ್ಲಿ ಏನನ್ನೋ ತೋರಿಸ್ತಾ ಇರ್ತಾಳೆ. ಅದನ್ನ ನೋಡಿದ ಕೋಚ್ ಅವಳ ಫ್ರೆಂಡ್ ಅನ್ನ ಆ ಗ್ರೌಂಡ್ ಇಂದ ಹೊರಗಡೆ ಕಳಿಸ್ತಾರೆ. ಆದ್ರೆ ಅಲ್ಲಿ ಇದ್ದವರೆಲ್ಲ ಮೊಬೈಲ್ ನಲ್ಲಿ ಏನೋ ಒಂದು ನ್ಯೂಸ್ ಅನ್ನ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ನಂತರ ಕ್ಯಾಸಿ ಮನೆಗೆ ಬಂದು ಅವಳ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟಿವಿನ ನೋಡ್ತಾ ಇರ್ಬೇಕಾದ್ರೆ ನ್ಯೂಸ್ ನಲ್ಲಿ ಒಂದು ವಿಚಿತ್ರವಾದ ವಸ್ತು ಆಕಾಶದಲ್ಲಿ ಕಂಡು ಬಂದಿದೆ. ಅದರಿಂದ ಜನಗಳಿಗೆ ಏನಾದ್ರೂ ತೊಂದರೆ ಆಗ್ಬಹುದು ಅಂತ ಬರ್ತಾ ಇರುತ್ತೆ. ಆ ನ್ಯೂಸ್ ಅನ್ನ ನೋಡ್ತಿದ್ದ ಕ್ಯಾಸಿ ತಮ್ಮ ಸ್ಯಾಮ್ ಅದು ನಮ್ಮೂರಿಗೂ ಬಂದಿರಬಹುದು ಅಂತ ನೋಡೋದಕ್ಕೆ ಹೊರಗಡೆ ಬರ್ತಾನೆ. ಅವನ ಜೊತೆ ಕ್ಯಾಸಿ ಮತ್ತೆ ಅವರ ತಂದೆ ತಾಯಿ ಹೊರಗಡೆ ಬಂದು ಆಕಾಶದಲ್ಲಿ ನೋಡಿದ್ರೆ ಒಂದು ಸ್ಪೇಸ್ ಶಿಪ್ ತರ ಆಕಾಶದಲ್ಲಿ ಬಂದಿರುತ್ತೆ. ಅದನ್ನ ನೋಡಿದ ಕ್ಯಾಸಿ ತಂದೆ ಮಕ್ಕಳ ಎಜುಕೇಶನ್ ಗೋಸ್ಕರ ಅವರ ಫ್ಯಾಮಿಲಿನ ವಿಲ್ಸನ್ ಗೆ ಶಿಫ್ಟ್ ಮಾಡ್ತಾರೆ. ನಂತರ ಕ್ಯಾಸಿ ವಿಲ್ಸನ್ ಕಾಲೇಜ್ ಹೋದಾಗ ಅಲ್ಲಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಬಂದಿರೋದಿಲ್ಲ. ಅದರಿಂದ ಕ್ಯಾಸಿ ಕ್ಲಾಸ್ ರೂಮ್ ನಲ್ಲಿ ಕೂತಿರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಪವರ್ ಹೋಗುತ್ತೆ. ಮೊಬೈಲ್ ಗಳೆಲ್ಲ ಸ್ವಿಚ್ ಆಫ್ ಆಗ್ತವೆ. ಅವಾಗ ಅವರ ಕಾಲೇಜ್ ಹತ್ರಕ್ಕೆ ಒಂದು ಫ್ಲೈಟ್ ಬಂದ್ ಬೀಳುತ್ತೆ. ಮತ್ತೆ ರೋಡ್ ನಲ್ಲಿ ಓಡಾಡ್ತಿದ್ದ ವೆಹಿಕಲ್ ಗಳೆಲ್ಲ ಕಂಟ್ರೋಲ್ ತಪ್ಪಿ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತಾ ಇರ್ತವೆ. ಅವತ್ತಿಂದ ಭೂಮಿಯಲ್ಲಿ ಎಲೆಕ್ಟ್ರಿಸಿಟಿ ನೀರು ಏನು ಇರೋದಿಲ್ಲ, ಎಲ್ಲ ಕಣ್ಮರೆ ಆಗುತ್ತೆ. ಅವಾಗ್ಲೇ ನೋಡಿದ ಸ್ಪೇಸ್ ಶಿಪ್ ಇಂದ ಬಂದ ಏಲಿಯನ್ ಗಳು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ನಿಂದ ಭೂಮಿನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿರ್ತವೆ ಅಂತ ಕ್ಯಾಸಿ ಹಿಂದೆ ನಡೆದಿದ್ದ ಸ್ಟೋರಿನ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಕ್ಯಾಸಿ ಮತ್ತೆ ಅವಳ ತಮ್ಮ ನೀರನ್ನ ತರೋದಕ್ಕೆ ಅಂತ ಹೋಗಿರ್ಬೇಕಾದ್ರೆ ಅಲ್ಲಿ ಹರ್ತ್ ಶೇಕ್ ಆಗಿ ಅಲ್ಲಿದ್ದ ಮರಗಳೆಲ್ಲ ಕೆಳಗಡೆ ಬೀಳ್ತಾ ಇರ್ತವೆ. ಅಲ್ಲಿಂದ ಅವರು ಹೇಗೋ ತಪ್ಪಿಸ್ಕೊಂಡು ಮುಂದೆ ಬರ್ತಿರ್ಬೇಕಾದ್ರೆ ಅವರಿಗೆ ಏನೋ ಒಂದು ಸೌಂಡ್ ಕೇಳುತ್ತೆ. ಆ ಸೌಂಡ್ ಏನಿರ್ಬೋದು ಅಂತ ಅವರು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬೃಹದಾಕಾರದಲ್ಲಿ ನೀರು ಹರಿದು ಬರ್ತಾ ಇರುತ್ತೆ. ಅದನ್ನ ನೋಡಿದ ಕ್ಯಾಸಿ ಅವಳ ತಮ್ಮನನ್ನ ಒಂದು ಮರದ ಮೇಲಕ್ಕೆ ಹತ್ಸಿ ಅವಳು ಕೂಡ ಹತ್ತಿ ಕೂತ್ಕೋತಾಳೆ. ಅಲ್ಲಿ ಬರ್ತಿದ್ದ ನೀರಿನ ಮಟ್ಟ ನೋಡಿ ಅವರಿಗೆ ಗೊತ್ತಾಗುತ್ತೆ ಅವರಿದ್ದ ಏರಿಯಾಕ್ಕೆ ಸುನಾಮಿ ಬಂದಿದೆ ಅಂತ. ಆ ಸುನಾಮಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಆ ಏರಿಯಾದಲ್ಲಿದ್ದ ಜನಗಳು ಮತ್ತೆ ಬಿಲ್ಡಿಂಗ್ ಗಳನ್ನೆಲ್ಲ ನಾಶ ಮಾಡ್ತಾ ಇರುತ್ತೆ. ಟೋಟಲ್ ಆಗಿ ಆ ಸಿಟಿ ಎಲ್ಲ ನಾಶ ಆಗ್ತಾ ಇರುತ್ತೆ. ಅಲ್ಲಿಗೆ 3ನೇ ಅಲೆ ಮುಗ್ದಿರುತ್ತೆ. ನಂತರ ಕ್ಯಾಸಿ ಒಂದು ಸೈಕಲ್ ನಲ್ಲಿ ಹೋಗ್ತಾ ಈ ಭೂಮಿಯಲ್ಲಿ ಮನುಷ್ಯರಿಗಿಂತ 75% ನಷ್ಟು ಜಾಸ್ತಿ ಪಕ್ಷಿಗಳಿವೆ. ಅಷ್ಟರ ಮಟ್ಟಿಗೆ ಮನುಷ್ಯನ ಸಂತತಿ ನಾಶ ಆಗ್ತಾ ಇದೆ. ಯಾಕಂದ್ರೆ ಇವಾಗಲೇ 4ನೇ ಅಲೆ ಸ್ಟಾರ್ಟ್ ಆಗಿದೆ. ಅದರ ಎಫೆಕ್ಟ್ ಇಂದ ಎಲ್ಲ ಕಡೆ ಒಂದು ಕೆಟ್ಟದಾದ ವೈರಸ್ ಹಬ್ಬಿದೆ. ಅದರಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ. ಮತ್ತೆ ಇನ್ನು ಸಾಕಷ್ಟು ಜನ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಮೆಡಿಕಲ್ ಕ್ಯಾಂಪ್ ಹತ್ರ ಬರ್ತಾಳೆ. ಆ ಮೆಡಿಕಲ್ ಕ್ಯಾಂಪ್ ನಲ್ಲಿ ತುಂಬಾ ಜನ ಸತ್ತಿರ್ತಾರೆ. ಇನ್ನು ಕೆಲವು ಜನಗಳಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆ ಮೆಡಿಕಲ್ ಕ್ಯಾಂಪ್ ಗೆ ಕ್ಯಾಸಿ ಬರ್ತಿರೋದನ್ನ ಅವಳ ತಾಯಿ ನೋಡಿ ನೀನ್ ಇಲ್ಲಿಗೆ ಯಾಕೆ ಬಂದೆ, ಮೊದಲು ಮನೆಗೆ ಹೋಗು ಅಂತ ಅವಳನ್ನ ವಾಪಸ್ ಕಳಿಸ್ತಾರೆ. ಆ ಕ್ಯಾಂಪ್ ನಲ್ಲಿ ಕ್ಯಾಸಿ ತಾಯಿ ಮೆಡಿಕಲ್ ಸರ್ವಿಸ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಡಾಕ್ಟರ್ ಆಗಿರ್ತಾರೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಕ್ಯಾಸಿ ತಾಯಿ ಕೂಡ ಆ ವೈರಸ್ ಇಂದ ಸತ್ತೋಗ್ತಾರೆ. ಅದರಿಂದ ಕ್ಯಾಸಿ ಮತ್ತೆ ತಮ್ಮ ಅವಳ ತಂದೆ ಜೊತೆ ಹೋಗಿ ಅವರ ತಾಯಿಯ ಸಮಾಧಿಗೆ ಹೂವನ್ನ ಇಟ್ಟು ಬರ್ತಾರೆ. ನಂತರ ಕ್ಯಾಸಿ ತಂದೆ ಅವರನ್ನ ಒಂದು ರೆಸ್ಕ್ಯೂ ಕ್ಯಾಂಪ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತುಂಬಾ ಜನ ನಿರಾಶ್ರಿತರು ಬಂದು ಸ್ಟೇ ಆಗಿರ್ತಾರೆ. ರಾತ್ರಿ ಕ್ಯಾಸಿ ತಂದೆ ಅವಳಿಗೆ ಒಂದು ಗನ್ನನ್ನ ಕೊಟ್ಟು ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಅವಳಿಗೆ ತೋರಿಸಿ ಇದನ್ನ ನಿನ್ ಜೊತೆ ಇಟ್ಕೋ, ಏನಾದ್ರೂ ತೊಂದರೆ ಆದಾಗ ಇದನ್ನ ಯೂಸ್ ಮಾಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅವ್ರ ಕ್ಯಾಂಪ್ ಗೆ ಮಿಲಿಟರಿ ಅವ್ರು ಬರ್ತಾರೆ. ಅವ್ರಗಳಲ್ಲಿ ಮೇಜರ್ ಕಾನಲ್ ನಾವು ಯುನೈಟೆಡ್ ಸ್ಟೇಟ್ ಆರ್ಮಿ ಅವರು ವೈಟ್ ಪ್ಯಾಟರ್ಸ್ ಇನ್ ಏರ್ ಫೋರ್ಸ್ ಬೇಸ್ ಇಂದ ಬಂದಿದೀವಿ, ನಿಮ್ಗಳನ್ನೆಲ್ಲ ಸುರಕ್ಷೆ ಮಾಡೋದಕ್ಕೆ ಅಂತ ಅನೌನ್ಸ್ ಮಾಡ್ತಾರೆ. ಅದನ್ನ ಕೇಳಿ ಎಲ್ಲರೂ ತುಂಬಾನೇ ಖುಷಿ ಪಡ್ತಾರೆ. ಅವಾಗ ಕ್ಯಾಸಿ ತಂದೆ ಕ್ಯಾಸಿ ಮತ್ತೆ ಅವಳ ತಮ್ಮನನ್ನ ಕರ್ಕೊಂಡು ಬಸ್ಗೆ ಹತ್ತೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಮೇಜರ್ ಬಂದು ಸರ್ ನಮ್ಮ ಬಳಿ ಬಸ್ಗಳು ತುಂಬಾ ಕಮ್ಮಿ ಇದಾವೆ, ಅದರಿಂದ ಮೊದಲು ಮಕ್ಕಳನ್ನ ಬಿಟ್ಟು ಬಂದು ದೊಡ್ಡವ್ರನ್ನ 2ನೇ ಸಲ ಕರ್ಕೊಂಡು ಹೋಗ್ತೀವಿ, ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಮಾತ್ರ ಬಸ್ ಒಳಗಡೆ ಕೂರಿಸಿ ಅಂತ ಹೇಳ್ತಾರೆ. ಆದ್ರಿಂದ ಕ್ಯಾಸಿ ತಂದೆ ಕ್ಯಾಸಿ ಮತ್ತೆ ಸ್ಯಾಮ್ ನ ಬಸ್ ಒಳಗಡೆ ಕಳಿಸ್ತಾರೆ. ಅವರಿಬ್ರು ಬಸ್ ಒಳಗಡೆ ಬಂದು ಕೂರ್ತಾ ಇರ್ಬೇಕಾದ್ರೆ ಸ್ಯಾಮ್ ನನ್ನ ಟೆಡ್ಡಿ ಬೇರ್ ಅಲ್ಲಿ ಅದು ನನ್ಗೆ ಬೇಕು ಅಂತ ಹಠ ಮಾಡ್ತಾನೆ. ಅದರಿಂದ ಕ್ಯಾಸಿ ಆ ಟೆಡ್ಡಿ ಬೇರ್ ಅನ್ನ ತಗೊಂಡ್ ಬರೋದಕ್ಕೆ ಅಂತ ವಾಪಸ್ ಕ್ಯಾಂಪ್ ಒಳಗಡೆ ಹೋಗ್ತಾಳೆ. ಆದ್ರೆ ಕ್ಯಾಸಿ ಟೆಡ್ಡಿ ಬೇರ್ ಅನ್ನ ತಗೊಂಡು ವಾಪಸ್ ಬರೋಷ್ಟರಲ್ಲಿ ಸ್ಯಾಮ್ ಇದ್ದ ಬಸ್ಸು ಅಲ್ಲಿಂದ ಹೊರಟೋಗುತ್ತೆ. ಆದ್ರಿಂದ ಕ್ಯಾಸಿ ಅಲ್ಲೇ ಕ್ಯಾಂಪ್ ನಲ್ಲಿ ಉಳ್ಕೋತಾಳೆ. ಈ ಕಡೆ ಮೇಜರ್ ಅಲ್ಲಿ ಉಳಿದಿದ್ದವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಾ ನಮ್ಮ ಭೂಮಿಗೆ ಸ್ಪೇಸ್ ಶಿಪ್ ಇಂದ ಏಲಿಯನ್ ಗಳು ಬಂದಿದಾವೆ. ಅವುಗಳು ಮನುಷ್ಯನ ದೇಹದೊಳಗಡೆ ಪ್ರವೇಶ ಮಾಡಿ ಆ ಮನುಷ್ಯನ ಮೆದುಳನ್ನ ಅವುಗಳ ಕಂಟ್ರೋಲ್ ಗೆ ತಗೊಂಡು ಉಳಿದಿರುವ ಮನುಷ್ಯರನ್ನೆಲ್ಲ ಸಾಯಿಸ್ತಾ ಇದಾವೆ. ಅದರಿಂದ ನಾವುಗಳೆಲ್ಲ ತುಂಬಾ ಹುಷಾರಾಗಿರ್ಬೇಕಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಲ್ಲಿದ್ದವರು ಹೌದಾ ನೀವ್ ಹೇಳ್ತಿರೋದು ನಿಜನಾ, ಹಾಗಾದ್ರೆ ಆ ಮನುಷ್ಯರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಮೇಜರ್ ಅವ್ರುಗಳು ಕಾಡಿನೊಳಗಡೆ ಸ್ನೈಪರ್ ಅನ್ನ ಹಿಡಿದು ಅವ್ರಗಳಿಗೆ ಸಿಕ್ಕವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ನಮ್ಮ ಸುತ್ತಮುತ್ತನೂ ಇದಾರೆ ಅಂತ ಹೇಳ್ತಾರೆ. ಮೇಜರ್ ಹಾಗೆ ಹೇಳಿದ್ರಿಂದ ಅಲ್ಲಿದ್ದ ಜನರೆಲ್ಲ ಶಾಕ್ ಆಗ್ತಾರೆ. ಅವಾಗ ಮೇಜರ್ ನಮ್ಗಿನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ, ಆ
ಏಲಿಯನ್ಗಳು ಮಕ್ಕಳಲ್ಲೂ ಇರಬಹುದು, ಆದ್ರಿಂದ ಅವರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿದ್ದ ಜನಗಳು ನಮ್ಮ ಮಕ್ಕಳನ್ನ ನಮ್ಮ ಹತ್ರಕ್ಕೆ ವಾಪಸ್ ಕರ್ಕೊಂಡು ಬನ್ನಿ ಅಂತ ಕೂಗ್ತಾರೆ. ಅದಕ್ಕೆ ಮೇಜರ್ ಚಿಂತೆ ಮಾಡಬೇಡಿ, ಏನು ಆಗೋದಿಲ್ಲ, ನಿಮ್ಮನ್ನೆಲ್ಲ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದ ಜನಗಳೆಲ್ಲ ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಎಲ್ಲೂ ಬರೋದಿಲ್ಲ ಅಂತ ತುಂಬಾ ಜೋರಾಗಿ ಗಲಾಟೆ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕ್ಯಾಸಿ ಕೂಡ ಬರ್ತಾ ಇರ್ತಾಳೆ. ಅವಳನ್ನ ನೋಡಿದ ಅವಳ ತಂದೆ ಇಲ್ಲಿಗೆ ಬರ್ಬೇಡ ಅಂತ ಕ್ಯಾಸಿಗೆ ಸಿಗ್ನಲ್ ಮಾಡ್ತಾರೆ. ಅದರಿಂದ ಕ್ಯಾಸಿ ಅಲ್ಲೇ ಪಕ್ಕದಲ್ಲೇ ಓದ್ಕೋತಾಳೆ. ಅವಾಗ ಅಲ್ಲಿದ್ದ ಜನರೆಲ್ಲ ತುಂಬಾ ಗಲಾಟೆ ಮಾಡ್ತಿದ್ರಿಂದ ಮಿಲಿಟರಿ ಅವರು ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೋಡಿದ ಕ್ಯಾಸಿ ಅಲ್ಲಿಂದ ಕಾಡಿನೊಳಗಡೆ ಓಡಿ ಹೋಗ್ತಾಳೆ. ಮಿಲಿಟರಿ ಅವರೆಲ್ಲ ಅಲ್ಲಿಂದ ಹೋದ್ಮೇಲೆ ಕ್ಯಾಸಿ ವಾಪಸ್ ಬಂದು ನೋಡಿದ್ರೆ ಅಲ್ಲಿದ್ದವ್ರನ್ನೆಲ್ಲ ಮಿಲಿಟರಿ ಅವರು ಶೂಟ್ ಮಾಡಿ ಸಾಯಿಸಿರ್ತಾರೆ. ಅಲ್ಲಿ ಕ್ಯಾಸಿ ತಂದೆ ಕೂಡ ಸತ್ತಿರ್ತಾರೆ. ಅವರನ್ನ ನೋಡಿದ ಕ್ಯಾಸಿ ಅಳ್ತಾ ಅಲ್ಲಿದ್ದ ಒಂದು ಗನ್ ಅನ್ನು ತಗೊಂಡು ವಾಪಸ್ ಕಾಡಿನೊಳಗಡೆ ಓಡಿ ಬರ್ತಾಳೆ. ಇನ್ನೊಂದ್ ಕಡೆ ಮಕ್ಕಳನ್ನೆಲ್ಲ ಮಿಲಿಟರಿ ಕ್ಯಾಂಪ್ ಒಳಗಡೆ ಕರ್ಕೊಂಡು ಬಂದು ಅವ್ರಗಳನ್ನೆಲ್ಲ ಚೆಕ್ ಮಾಡಿ ಅವರ ಬಾಡಿಗೆ ಒಂದು ಡಿವೈಸ್ ಅನ್ನ ಇಂಜೆಕ್ಟ್ ಮಾಡಿ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿರುವ ಉದ್ದೇಶ ಕ್ಯಾಂಪ್ ಮಾಡೋದಕ್ಕಲ್ಲ, ನಿಮ್ಮನ್ನ ಸೋಲ್ಜರ್ಸ್ ಗಳನ್ನಾಗಿ ಮಾಡಿ ಆ ಏಲಿಯನ್ ಗಳ ವಿರುದ್ಧ ಹೋರಾಡೋದಕ್ಕೆ ಅಂತ ಹೇಳಿ ಮನುಷ್ಯನ ದೇಹದೊಳಗಡೆ ಏಲಿಯನ್ ಗಳು ಹೇಗಿರ್ತವೆ ಅಂತ ಒಂದು ಟೆಕ್ನಾಲಜಿ ಮೂಲಕ ತೋರಿಸ್ತಾರೆ. ಮತ್ತೆ ಈ ಏಲಿಯನ್ ಗಳನ್ನ ಮನುಷ್ಯರಿಂದ ಯಾವುದೇ ರೀತಿ ಹೊರಗಡೆ ತೆಗೆಯೋದಕ್ಕೆ ಆಗೋದಿಲ್ಲ. ಆಪರೇಷನ್ ಮಾತ್ರೆ ಇಂಜೆಕ್ಷನ್ ಯಾವುದು ಕೂಡ ಇವುಗಳಿಗೆ ವರ್ಕ್ ಆಗೋದಿಲ್ಲ. ಆದ್ರಿಂದ ಈ ಏಲಿಯನ್ ಗಳಿಂದ ಇನ್ಫೆಕ್ಷನ್ ಆಗಿರುವವರನ್ನ ಸಾಯಿಸೋದೇ ಸೂಕ್ತ ಅಂತ ಆ ಲ್ಯಾಬ್ ನಲ್ಲಿದ್ದ ಲೇಡಿ ಎಲ್ರಿಗೂ ಹೇಳ್ತಾ ಇರ್ತಾರೆ. ಈ ಕಡೆ ಕ್ಯಾಸಿ ಕಾಡಿನೊಳಗಡೆ ಕೆಲವು ದಿನಗಳನ್ನ ಕಳಿತಾಳೆ. ನಂತರ ಅವಳ ತಮ್ಮ ಸ್ಯಾಮ್ ನ ನೋಡೋದಕ್ಕೆ ಮಿಲಿಟರಿ ಬೇಸ್ಗೆ ಹೋಗೋದಕ್ಕೆ ಅಂತ ಹೊರಡ್ತಾಳೆ. ಅವಾಗ ಅವಳ ಹತ್ರ ಇದ್ದ ನೀರು ಖಾಲಿ ಆಗುತ್ತೆ. ಅದರಿಂದ ಅವಳು ಮೂವಿ ಪ್ರಾರಂಭದಲ್ಲಿ ಬಂದಿದ್ದ ಪೆಟ್ರೋಲ್ ಬಂಕ್ ಹತ್ರ ಬರ್ತಾಳೆ. ಅಂದ್ರೆ ಸ್ನೇಹಿತರೆ, ಈ ಮೂವಿನಲ್ಲಿ ಫಾಸ್ಟ್ ನಲ್ಲಿ ನಡೆದ ಘಟನೆಗಳನ್ನ ನಾವಿಲ್ಲಿವರೆಗೂ ನೋಡ್ತಾ ಇದ್ವಿ. ಇಲ್ಲಿಂದ ಮುಂದಕ್ಕೆ ಪ್ರೆಸೆಂಟ್ ನಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅದೇ ರೀತಿ ಆ ಬಂಕ್ ನಲ್ಲಿ ನಡೆದ ಘಟನೆ ನಂತರ ಕ್ಯಾಸಿ ಒಂದು ಮ್ಯಾಪ್ ಅನ್ನ ಇಟ್ಕೊಂಡು ಮಿಲಿಟರಿ ಬೇಸ್ ಎಲ್ಲಿದೆ ಅಂತ ತಿಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದ್ ಕಡೆ ರೋಡ್ ನಲ್ಲಿ ಕಾರ್ಗಳೆಲ್ಲ ಒಂದಕ್ಕೆ ಒಂದು ಡಿಕ್ಕಿ ಹೊಡ್ಕೊಂಡು ತುಂಬಾ ಜನ ಸತ್ತಿರ್ತಾರೆ. ಅವ್ರಗಳನ್ನೆಲ್ಲ ಕ್ಯಾಸಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಂದು ಏಲಿಯನ್ ಡ್ರೋನ್ ಬರುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಕ್ಯಾಸಿ ಕಾಲಿಗೆ ಯಾರೋ ಶೂಟ್ ಮಾಡ್ತಾರೆ. ಅದರಿಂದ ಅವಳು ಅಲ್ಲೇ ಪಕ್ಕದಲ್ಲಿದ್ದ ಕಾರ್ ಕೆಳಗಡೆ ಹೋಗ್ತಾಳೆ. ನಂತರ ಆ ಕಾರಿಂದ ಹೊರಗಡೆ ಬಂದು ಬುಲೆಟ್ ಬಂದ್ ಕಡೆ ಅವಳ ಗನ್ನಿಂದ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದ್ ಕಡೆ ಬಿದ್ದೋಗ್ತಾಳೆ. ಅವಾಗ ಅವಳಿಗೆ ಅಲ್ಲೇ ಪ್ರಜ್ಞೆ ಹೋಗುತ್ತೆ. ಈ ಕಡೆ ಮೇಜರ್ ಎಲ್ಲ ಮಕ್ಕಳಿಗೆ 5ನೇ ಅಲೆ ಎಲ್ಲಿ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ನಾವೆಲ್ಲ ಯುದ್ಧಕ್ಕೆ ತಯಾರಾಗಿರ್ಬೇಕು. ನಮ್ಮ ಭೂಮಿಗೆ ಬಂದಿರುವ ಏಲಿಯನ್ ಗಳನ್ನ ಮೊದಲು ನಾವು ಸಾಯಿಸಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಬರುವ 5ನೇ ಅಲೆಯಲ್ಲಿ ಮನುಷ್ಯನ ಸಂತತಿ ಎಲ್ಲ ನಾಶ ಆಗುತ್ತೆ. ಈ ಭೂಮಿ ನಮ್ದು, ಇದು ನಮಗ್ ಸೇರಿದ್ದು, ಇದೇ ನಮ್ಮ ಮನೆ ಅಂತ ಮಕ್ಕಳಿಗೆಲ್ಲ ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರಗಳಿಗೆಲ್ಲ ಫುಲ್ ಟ್ರೈನಿಂಗ್ ಕೊಟ್ಟು ಯುದ್ಧಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಕ್ಯಾಸಿಗೆ ಪ್ರಜ್ಞೆ ಬರುತ್ತೆ. ಅವಳು ಯಾರ್ದೋ ಮನೇಲಿ ಇರ್ತಾಳೆ. ಮತ್ತೆ ಅವಳ ಕಾಲಿಗೆ ಬಿದ್ದಿದ್ದ ಬುಲೆಟ್ ಅನ್ನ ತೆಗೆದು ಅವಳಿಗೆ ಟ್ರೀಟ್ಮೆಂಟ್ ಮಾಡಿರ್ತಾರೆ. ಬೆಳಿಗ್ಗೆ ಕ್ಯಾಸಿ ಎದ್ದು ಅವಳ ಬ್ಯಾಗ್ ನಲ್ಲಿ ಗನ್ ಅನ್ನ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬರ್ತಿರುವ ಸೌಂಡ್ ಆಗುತ್ತೆ. ಅದರಿಂದ ಅವಳು ಮತ್ತೆ ಬೆಡ್ಗೆ ಹೋಗಿ ಮಲಗಿರೋರ್ ತರ ಮಲಗ್ತಾಳೆ. ಅವಾಗ ಅಲ್ಲಿಗೆ ಎವನ್ ಬಂದು ಕ್ಯಾಸಿ ನಿನ್ಗೆ ಪ್ರಜ್ಞೆ ಬಂದಿರೋದು ನನ್ಗೆ ಗೊತ್ತಿದೆ ಅಂತ ಹೇಳ್ತಾನೆ. ಅದರಿಂದ ಕ್ಯಾಸಿ ನನ್ನ ಹೆಸರು ನಿನಗೆ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಎವನ್, ನಿನ್ನ ಡ್ರೈವಿಂಗ್ ಲೈಸೆನ್ಸ್ ನ ನೋಡ್ದೆ, ನನ್ನ ಹೆಸರು ಎವನ್. ನೀನು ಹೈವೇ ನಲ್ಲಿ ಪ್ರಜ್ಞೆ ತಪ್ಪಿದ್ದಿದೆ, ನಿನ್ನ ಕಾಲಿಗೆ ಒಂದು ಬುಲೆಟ್ ಬಿದ್ದಿತ್ತು, ಅದಕ್ಕೆ ನಿನ್ನ ನಮ್ಮ ಮನೆ ಕರ್ಕೊಂಡು ಬಂದು ಫಸ್ಟ್ ಏಡ್ ಮಾಡಿದೆ ಅಂತ ಹೇಳ್ತಾನೆ. ಅವಾಗ ಕ್ಯಾಸಿ ನನ್ನ ಗನ್ ಎಲ್ಲಿ ಅಂತ ಕೇಳ್ತಾಳೆ. ಅವಾಗ ಹೆವನ್, ನನ್ಗೆ ಅದು ಗೊತ್ತಿಲ್ಲ, ನನಗೆ ಯಾವ್ದೇ ತರ ಗನ್ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ನಂತರ ಕ್ಯಾಸಿ ಹೆವೆನ್ ಹತ್ರ ಮಿಲಿಟರಿ ಬೇಸ್ ಇಲ್ಲಿಂದ ಎಷ್ಟು ದೂರ ಅಂತ ಕೇಳ್ತಾಳೆ. ಅದಕ್ಕೆ ಹೆವೆನ್, ಇಲ್ಲಿಂದ 7 to 8 ಕಿಲೋಮೀಟರ್ಸ್ ಆಗ್ಬೋದು, ಆದ್ರೆ ನೀನ್ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಸಿ, ಅಲ್ಲಿ ನನ್ನ ತಮ್ಮ ಇದ್ದಾನೆ, ಅವನನ್ನ ಕರ್ಕೊಂಡ್ ಬರ್ಬೇಕು ಅಂತ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ಈ ಕಡೆ ಮಿಲಿಟರಿ ಬೇಸ್ ನಲ್ಲಿ ಕ್ಯಾಸಿ ತಮ್ಮ ಇದ್ದ ಸ್ಕ್ವಾಡ್ ಗೆ ರಿಂಗರ್ ಲೀಡರ್ ಆಗಿ ಬಂದು ಸೇರ್ಕೋತಾಳೆ. ಅದೇ ಸ್ಕ್ವಾಡ್ ನಲ್ಲಿ ಕ್ಯಾಸಿ ಕ್ಲಾಸ್ಮೇಟ್ ಬೆನ್ ಕೂಡ ಇರ್ತಾನೆ. ಕ್ಯಾಸಿ ಹೆವೆನ್ ಮನೆನ ನೋಡ್ತಾ ಇರ್ಬೇಕಾದ್ರೆ ಆ ಮನೆಯ ಬೇಸ್ಮೆಂಟ್ ನಲ್ಲಿ ಅವಳ ಗನ್ ಸಿಗುತ್ತೆ. ಅದರಿಂದ ಅವಳು ಅದನ್ನ ತಗೊಂಡು ಅಲ್ಲಿಂದ ಅವಳ ಬ್ಯಾಗ್ ಅನ್ನ ತಗೊಂಡು ಆ ಮನೆಯಿಂದ ಹೊರಗಡೆ ಬಂದು ಕಾಡಿನೊಳಗಡೆ ಓಡ್ತಾ ಇರ್ಬೇಕಾದ್ರೆ ಏಲಿಯನ್ ಗಳು ಮಾಡಿದ ಟ್ರಾಪ್ ಗೆ ಅವಳ ಕಾಲ್ ಸಿಗಾಕೊಂಡು ಎಡವಿ ಬೀಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಹೆವೆನ್ ಬಂದು ಅವಳನ್ನ ಸೇವ್ ಮಾಡಿ ಅಲ್ಲಿಂದ ಮತ್ತೆ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ರು ಮನೆಗೆ ಬಂದ್ ಕೂಡ್ಲೇನೆ ಕ್ಯಾಸಿ ಹೆವೆನ್ ಹತ್ರ ನನ್ನ ಗನ್ನನ್ನ ಯಾಕೆ ಮುಚ್ಚಿಟ್ಟಿದೆ ಅಂತ ಕೇಳ್ತಾಳೆ. ಅದಕ್ಕೆ ಹೆವೆನ್, ಅದರಿಂದ ನೀನೇನಾದ್ರೂ ನನಗೆ ತೊಂದರೆ ಮಾಡಬಹುದು ಅಂತ ಹಾಗೆ ಮಾಡ್ದೆ ಅಂತ ಹೇಳ್ತಾನೆ. ಅವಾಗ ಕ್ಯಾಸಿ, ಆ ಕಾಡಿನೊಳಗಡೆ ಇದ್ದವರು ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಹೆವೆನ್, ಅವ್ರಗಳೆಲ್ಲ ಏಲಿಯನ್ ಗಳಿಂದ ಇನ್ಫೆಕ್ಷನ್ ಆಗಿರೋರು, ಅವ್ರಗಳಿಗೆ ಮನುಷ್ಯರೇನಾದ್ರೂ ಕಂಡ್ರೆ ಅವ್ರನ್ನ ಸಾಯಿಸದೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಕ್ಯಾಸಿ, ಹಾಗಾದ್ರೆ ನಾನು ಬೇಗ ಮಿಲಿಟರಿ ಬೇಸ್ಗೆ ಹೋಗಿ ಸ್ಯಾಮ್ ನ ಕಾಪಾಡಬೇಕು ಅಂತ ಹೇಳ್ತಾಳೆ. ಅವಾಗ ಹೆವೆನ್, ಕ್ಯಾಸಿ ಮಿಲಿಟರಿ ಬೇಸ್ಗೆ ಮೊದಲು ಯಾರು ಹೋಗ್ತಾರೋ ಅವ್ರಗಳನ್ನೇ ಮೊದಲು ಆ ಏಲಿಯನ್ ಗಳು ಟಾರ್ಗೆಟ್ ಮಾಡ್ತವೆ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಸಿ, ಏನಾದ್ರೂ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ, ನನ್ನ ತಮ್ಮ ಸ್ಯಾಮ್ ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಹೆವೆನ್, ಕ್ಯಾಸಿ ನಾನು ನಿನ್ ಜೊತೆ ಬರ್ತೀನಿ, ನಾನು ಕೂಡ ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾಳೆ ಬೆಳಿಗ್ಗೆನೆ ಮಿಲಿಟರಿ ಬೇಸ್ಗೆ ಹೋಗೋಣ ಅಂತ ಹೇಳ್ತಾನೆ. ಬೆಳಿಗ್ಗೆ ಹೆವೆನ್ ಮತ್ತೆ ಕ್ಯಾಸಿ ಇಬ್ರು ಮಿಲಿಟರಿ ಬೇಸ್ ಕಡೆ ಹೋಗ್ತಾರೆ. ಅವ್ರು ಹಾಗೆ ಹೋಗ್ಬೇಕಾದ್ರೆ ಮಧ್ಯ ದಾರಿಲಿ ಎನಿಮಿ ಕೈಯಲ್ಲಿದ್ದ ಗನ್ ಅನ್ನ ನಮ್ ಕೈಗೆ ಹೇಗ್ ತಗೋಬಹುದು ಅನ್ನೋ ಟ್ರಿಕ್ ನ ಹೆವೆನ್ ಕ್ಯಾಸಿಗೆ ಹೇಳ್ಕೊಡ್ತಾನೆ. ಈ ಕಡೆ ಮಿಲಿಟರಿ ಬೇಸ್ ನಲ್ಲಿ ಎಲ್ಲಾ ಮಕ್ಕಳಿಗೆ ರಿಂಗರ್ ಗನ್ ಇಂದ ಎನಿಮಿಗಳಿಗೆ ಹೇಗ್ ಶೂಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅವಾಗ ಲ್ಯಾಬ್ ನಲ್ಲಿ ಇದ್ದ ಲೇಡಿ ಅಲ್ಲಿಗೆ ಬಂದು ಬೆನ್ಗೆ ನಿನ್ನ ಕರ್ನಲ್ ಕರಿತಾ ಇದಾರೆ ಅಂತ ಹೇಳ್ತಾಳೆ. ಅದರಿಂದ ಬೆನ್ ಕರ್ನಲ್ ಹತ್ರ ಬಂದಾಗ ಅವರು ಒಂದು ಸಿಸ್ಟಮ್ ನಲ್ಲಿ ಎನಿಮಿಗಳು ಎಲ್ಲೆಲ್ಲಿದ್ದಾವೆ ಆ ಜಾಗನ ಅವನಿಗೆ ತೋರಿಸಿ, ನಮ್ಮ ಶತ್ರುಗಳು ಇವಾಗಲೇ 5th ವೇವ್ ಗೆ ರೆಡಿ ಆಗಿದ್ದಾರೆ, ಆದ್ರಿಂದ ನಾವು ಕೂಡ ನಮ್ಮ ಸ್ಕ್ವಾಡ್ ಗಳು ಇವಾಗಲೇ ರೆಡಿ ಆಗಿದಾರ ಇಲ್ವಾ ಅಂತ ಒಂದು ಪರೀಕ್ಷೆನ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ರಾತ್ರಿ ಸರಿಯಾಗಿ 9 ಗಂಟೆಗೆ ಕೆಲವು ಸ್ಕ್ವಾಡ್ ಗಳನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಏಲಿಯನ್ ಇರುವಂತ ಜಾಗಕ್ಕೆ ನಾವು ಇವಾಗ ಕಳಿಸ್ತಾ ಇದೀವಿ. ಅದರಿಂದ ಅಲ್ಲಿದ್ದ ಏಲಿಯನ್ ಗಳನ್ನೆಲ್ಲ ಸಾಯಿಸಿ ನಿನ್ನ ಟೀಮ್ ನವ್ರನ್ನ ಸುರಕ್ಷತೆಯಾಗಿ ವಾಪಸ್
ವಾಪಸ್ ಕರ್ಕೊಂಡು ಬರುವ ಜವಾಬ್ದಾರಿ ನಿಂದು. ಮತ್ತೆ ಈ ಹೆಲ್ಮೆಟ್ ಅಲ್ಲಿ ಒಂದು ಟೆಕ್ನಾಲಜಿ ಇದೆ, ಇದನ್ನ ಹಾಕೊಂಡ್ರೆ ಇದರ ಮುಂದಿರುವ ಗ್ಲಾಸ್ ನಲ್ಲಿ ನಿಮ್ಮ ಮುಂದಿರುವವರು ಏಲಿಯನ್ ಗಳ ಅಥವಾ ಮನುಷ್ಯರ ಅನ್ನೋದು ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಅದರಿಂದ ಇದೆಲ್ಲ ಜವಾಬ್ದಾರಿ ನಿಂದು ಅಂತ ಮೇಜರ್ ಬೆನ್ ಗೆ ಹೇಳ್ತಾರೆ. ನೆಕ್ಸ್ಟ್ ನಲ್ಲಿ ಕ್ಯಾಸಿ ಹೆವೆನ್ ಗೆ ಅವಳ ಹತ್ರ ಇದ್ದ ಕೆಲವು ಫೋಟೋಗಳನ್ನ ತೋರಿಸ್ತಾಳೆ. ಅದರಲ್ಲಿ ಅವಳ ಫ್ಯಾಮಿಲಿ ಫೋಟೋ ಕೂಡ ಇರುತ್ತೆ. ಸ್ವಲ್ಪ ಸಮಯದ ನಂತರ ಮತ್ತೆ ಅವರು ಮಿಲಿಟರಿ ಬೇಸ್ ಕಡೆ ಹೋಗೋದಕ್ಕೆ ಹೊರಡ್ತಾರೆ. ಅವರು ಸ್ವಲ್ಪ ದೂರ ಹೋದ್ಮೇಲೆ ರಾತ್ರಿ ಆಗುತ್ತೆ. ಆದ್ರಿಂದ ಅವರು ಆ ಕಾಡಿನಲ್ಲಿ ಇದ್ದ ಒಂದು ಕಾರ್ ನಲ್ಲಿ ಸ್ಟೇ ಆಗ್ತಾರೆ. ಈ ಕಡೆ ರಾತ್ರಿ 9 ಗಂಟೆ ಆದ್ರಿಂದ ಬೆನ್ ಸ್ಕ್ವಾಡ್ ಪರೀಕ್ಷೆಗೋಸ್ಕರ ಏಲಿಯನ್ ಗಳಿಂದ ಇನ್ಫೆಕ್ಷನ್ ಆಗಿರುವ ಜನಗಳಿರುವಂತ ಜಾಗಕ್ಕೆ ಒಂದು ಹೆಲಿಕಾಪ್ಟರ್ ಇಂದ ಹೊರಡ್ತಾರೆ. ಅದರಲ್ಲಿ ರಿಂಗರ್ ಕೂಡ ಇರ್ತಾಳೆ. ಆದ್ರೆ ಆ ಸ್ಕ್ವಾಡ್ ನಲ್ಲಿ ಕ್ಯಾಸಿ ತಮ್ಮ ಸ್ಯಾಮ್ ಇರೋದಿಲ್ಲ. ಯಾಕಂದ್ರೆ ಅವನು ಇನ್ನೂ ತುಂಬಾ ಚಿಕ್ಕವನಾಗಿರೋದ್ರಿಂದ ಯುದ್ಧಕ್ಕೆ ಬರ್ದಿರೋ ಹಾಗೆ ಬೆನ್ ಬಾತ್ರೂಮ್ ನಲ್ಲಿ ಕಟ್ಟಾಕಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಎನಿಮಿಗಳಿರುವಂತ ಜಾಗಕ್ಕೆ ಬರ್ತಾರೆ. ಅದರಿಂದ ಎಲ್ಲರೂ ಹೆಲಿಕಾಪ್ಟರ್ ನಿಂದ ಕೆಳಗಡೆ ಇಳಿದು ಎನಿಮಿಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಕಡೆಗೆ ಎನಿಮಿಗಳಿಂದ ಇನ್ಫೆಕ್ಷನ್ ಆಗಿರುವಂತ ಜನಗಳು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವ್ರಗಳಿಗೆ ಬೆನ್ ಟೀಮ್ ಕೂಡ ಶೂಟ್ ಮಾಡ್ತಾ ಒಂದು ಬಸ್ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿ ಬೆನ್ ಟೀಮ್ ಅಲ್ಲಿ ಇದ್ದ ಒಬ್ಬ ಹುಡುಗ ಸತ್ತೋಗ್ತಾನೆ. ಅದರಿಂದ ರಿಂಗರ್ ಆ ಬಸ್ ಇಂದ ಹೊರಗಡೆ ಬಂದು ಆ ಬಸ್ ನ ಪೆಟ್ರೋಲ್ ಟ್ಯಾಂಕ್ ಗೆ ಒಂದು ಗ್ರಾನೇಡ್ ಅನ್ನ ಹಾಕಿ ಎಲ್ಲರೂ ಬಸ್ ಇಂದ ಹೊರಗಡೆ ಹೋಗಿ ಅಂತ ಹೇಳ್ತಾಳೆ. ಅದರಿಂದ ಅವರೆಲ್ಲ ಬಸ್ ಇಂದ ಹೊರಗಡೆ ಬಂದ್ ಕೂಡಲೇ ಆ ಬಸ್ಸು ಬ್ಲಾಸ್ಟ್ ಆಗುತ್ತೆ. ಅದರಿಂದ ಅವರೆಲ್ಲ ಒಂದು ಬಿಲ್ಡಿಂಗ್ ಒಳಗಡೆ ಬಂದು ಸೇರ್ಕೋತಾರೆ. ಅವಾಗ ರಿಂಗರ್ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾನೇಡ್ ಬ್ಲಾಸ್ಟ್ ಆದಾಗ ಅವ್ರುಗಳು ನಮ್ ತರನೇ ಅಂದ್ರೆ ಮನುಷ್ಯರ ತರನೇ ಎದ್ರುಕೊಂಡು ಅಲ್ಲಿಂದ ಓಡಿ ಹೋದ್ರು. ಏಲಿಯನ್ ಗಳೇನಾದ್ರೂ ಅವ್ರಗಳನ್ನ ಕಂಟ್ರೋಲ್ ಮಾಡ್ತಿದ್ರೆ ಅವ್ರುಗಳು ಹಾಗೆ ನಡ್ಕೋತಿರ್ಲಿಲ್ಲ ಅಂತ ಹೇಳಿ ಅವಳ ಬಾಡಿನಲ್ಲಿದ್ದ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಹೊರಗಡೆ ತೆಗಿತಾಳೆ. ಅವಾಗ ಎಲ್ರಿಗೂ ಅವ್ರುಗಳು ಹಾಕಿದ ಹೆಲ್ಮೆಟ್ ನಲ್ಲಿ ರಿಂಗರ್ ಕೂಡ ಏಲಿಯನ್ ತರ ಕಾಣ್ತಾ ಇರ್ತಾಳೆ. ಅದಕ್ಕೆ ಅವರೆಲ್ಲ ಅವಳಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅವಾಗ ರಿಂಗರ್ ನಾನು ಏಲಿಯನ್ ಅಲ್ಲ, ಇಲ್ಲಿ ಏನೋ ಸಮಸ್ಯೆ ಇದೆ, ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಹೇಳ್ತಾಳೆ. ಅವಾಗ ಬೆನ್ ಕೂಡ ಅವನ ಬಾಡಿನಲ್ಲಿದ್ದ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಹೊರಗಡೆ ತೆಗಿತಾನೆ. ಅದರಿಂದ ಅವನು ಕೂಡ ಏಲಿಯನ್ ಇಂದ ಇನ್ಫೆಕ್ಷನ್ ಆಗಿರೋ ತರ ಕಾಣ್ತಾ ಇರ್ತಾನೆ. ಅವಾಗ ಬೆನ್ ಅವನ ಟೀಮ್ ನವರಿಗೆಲ್ಲ ನಮ್ಗೆ ಅವರೆಲ್ಲ ಮೋಸ ಮಾಡಿದ್ದಾರೆ, ಅವರು ನಮ್ಗೆ ಸುಳ್ಳು ಹೇಳಿದ್ದಾರೆ, ಈ ಡಿವೈಸ್ ಅನ್ನ ಹಾಕೊಂಡ್ರೆ ಮನುಷ್ಯರು ಕೂಡ ಏಲಿಯನ್ ಗಳ ತರ ಕಾಣ್ತಾರೆ, ಅದರಿಂದ ಈ ಹೆಲ್ಮೆಟ್ ಈ ಡಿವೈಸ್ ಎಲ್ಲ ಫೇಕ್, ಇವಾಗ ನಮ್ ಜೊತೆ ಫೈಟ್ ಮಾಡಿದವರೆಲ್ಲ ಮನುಷ್ಯರೇ, ಇಲ್ಲಿ ನಾವೆಲ್ಲ ಒಂದು ಟ್ರಾಪ್ ಗೆ ಸಿಗಾಕೊಂಡಿದೀವಿ. ಮಿಲಿಟರಿ ಬೇಸ್ ನಲ್ಲಿರುವಂತ ಮೇಜರ್ ಕಾನಲ್ ಮತ್ತೆ ಅವರ ಗಾರ್ಡ್ಸ್ ಗಳೆಲ್ಲ ಏಲಿಯನ್ ಗಳು. ಮುಂದೆ ಯಾವುದೇ ರೀತಿಯಾದ 5th ವೇವ್ ಬರೋದಿಲ್ಲ, ಯಾಕಂದ್ರೆ ನಾವ್ ಇವಾಗಲೇ 5th ವೇವ್ ನಲ್ಲೇ ಇದೀವಿ ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ನಾವ್ ಇವಾಗ ಏನ್ ಮಾಡೋದು ಅಂತ ಕೇಳ್ತಾರೆ. ಅವಾಗ ಬೆನ್ ಎಲ್ಲರೂ ನಿಮ್ಮ ಟ್ರ್ಯಾಕರ್ ಗಳನ್ನ ಹೊರಗಡೆ ತೆಗಿರಿ, ಮತ್ತೆ ನಾನು ಸ್ಯಾಮ್ ನ ಬಾತ್ರೂಮ್ ನಲ್ಲೇ ಬಿಟ್ಟು ಬಂದಿದ್ದೀನಿ, ಅದರಿಂದ ನಾನೊಬ್ನೇ ಮತ್ತೆ ಮಿಲಿಟರಿ ಬೇಸ್ ಗೆ ವಾಪಸ್ ಹೋಗ್ತೀನಿ, ಮತ್ತೆ ಅವರಿಗೆ ನೀವೆಲ್ಲ ಯುದ್ಧದಲ್ಲಿ ಸತೋದ್ರಿ ಅಂತ ಹೇಳ್ತೀನಿ ಅಂತಾನೆ. ಅದಕ್ಕೆ ಅವರೆಲ್ಲ ನಾವು ಕೂಡ ನಿನ್ ಜೊತೆ ಬರ್ತೀವಿ ದೋಸ್ತ್ ಅಂತ ಹೇಳ್ತಾರೆ. ಅದಕ್ಕೆ ಬೆನ್ ಬೇಡ, ನೀವ್ ಯಾರು ಬರ್ಬೇಡಿ, ನಾನೊಬ್ನೇ ಹೋಗ್ತೀನಿ ಅಂತ ಹೇಳಿ ಅವ್ರಗಳಿಂದ ಅವನ ಕಾಲಿಗೆ ಶೂಟ್ ಮಾಡಿಸ್ಕೊಳ್ತಾನೆ. ಯಾಕಂದ್ರೆ ಮೇಜರ್ ಗೆ ಡೌಟ್ ಬರ್ದೇ ಇರ್ಲಿ ಅಂತ. ನೆಕ್ಸ್ಟ್ ನಲ್ಲಿ ಕ್ಯಾಸಿ ಮತ್ತೆ ಹೆವೆನ್ ಕಾರ್ ಒಳಗಡೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಏಲಿಯನ್ ಗಳಿಂದ ಇನ್ಫೆಕ್ಷನ್ ಆಗಿರುವಂತ ಮನುಷ್ಯರು ಬಂದು ಅವರನ್ನ ಅಟ್ಯಾಕ್ ಮಾಡ್ತಾರೆ. ಅದರಿಂದ ಅವ್ರಗಳ ಜೊತೆ ಹೆವೆನ್ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಕ್ಯಾಸಿ ಕಾರಿಂದ ಹೊರಗಡೆ ಬಂದು ಒಂದು ಮರದ ಹತ್ರ ನಿಂತ್ಕೋತಾಳೆ. ಆ ಸಂದರ್ಭದಲ್ಲಿ ಹೆವೆನ್ ಆ ಮನುಷ್ಯರನ್ನೆಲ್ಲ ರಾಕ್ಷಸನ ಹಾಗೆ ಸಾಯಿಸಾಕ್ತಾನೆ. ಅದನ್ನ ನೋಡಿದ ಕ್ಯಾಸಿಗೆ ಡೌಟ್ ಬಂದು ಹೆವೆನ್ ಗೆ ಗನ್ ಅನ್ನ ಹೇಮ್ ಮಾಡಿ, ಯಾರ್ ನೀನಂತೂ ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ, ನೀನೊಬ್ಬ ಏಲಿಯನ್ ಇರ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಹೆವೆನ್ ನಾನು ಮನುಷ್ಯನೇ, ಹಾಗೆ ನಾನೊಬ್ಬ ಏಲಿಯನ್ ಕೂಡ, ನಾನು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್, ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಆದ್ರೆ ಆಕಾಶದಲ್ಲಿ ಆ ಸ್ಪೇಸ್ ಶಿಪ್ ಬಂದ್ಮೇಲೆ ನನ್ನೊಳಗಡೆ ಒಂದು ವಿಚಿತ್ರವಾದ ಶಕ್ತಿ ಬಂತು, ಆ ಶಕ್ತಿಯಿಂದ ನಾನು ಅದರ ಕಂಟ್ರೋಲ್ಗೆ ಆಕ್ಟಿವ್ ಆದೆ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಸಿ ನೀನು ಇಲ್ಲಿವರೆಗೂ ಎಷ್ಟು ಜನನ್ನ ಸಾಯಿಸಿದ್ಯಾ, ನಿನ್ನ ಫ್ಯಾಮಿಲಿನೂ ಕೂಡ ನೀನೇ ಸಾಯಿಸ್ತಾ ಅಂತ ಕೇಳ್ತಾಳೆ. ಅವಾಗ ಹೆವೆನ್ ಇಲ್ಲ, ಅವರೆಲ್ಲ ವೈರಸ್ ಇಂದ ಸತ್ತೋದ್ರು, ಆದ್ರೆ ನಮ್ ಪ್ರಕಾರ ಅಂದ್ರೆ ಏಲಿಯನ್ ಗಳ ಪ್ರಕಾರ ಪ್ರೀತಿ ಎಲ್ಲ ಸುಳ್ಳು ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಸಿ ಹಾಗಾದ್ರೆ ನಿನ್ ಮನಸ್ಸಿನಲ್ಲಿ ಇವಾಗ ಯಾವುದೇ ರೀತಿಯಾದ ಎಮೋಷನ್ಸ್ ಗಳಿಲ್ವಾ ಅಂತ ಕೇಳ್ತಾಳೆ. ಅವಾಗ ಹೆವೆನ್ ಮೊದಲು ನನ್ಗೆ ಆ ರೀತಿಯಾದ ಯಾವುದೇ ರೀತಿ ಭಾವನೆಗಳಿರ್ಲಿಲ್ಲ, ಆದ್ರೆ ನಿನ್ನನ್ನು ನೋಡಿದ್ಮೇಲೆ ನಿನ್ ಮೇಲೆ ನನ್ಗೆ ಪ್ರೀತಿ ಹುಟ್ಟಿದೆ, ಅದರಿಂದ ನನ್ನಲ್ಲಿದ್ದ ಏಲಿಯನ್ ಕ್ರೂರತ್ವ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ನಂತರ ಕ್ಯಾಸಿನ ಹೆವೆನ್ ಮೊದಲನೇ ಬಾರಿಗೆ ನೋಡಿದ ಸಂದರ್ಭನ ಹೇಳ್ತಾನೆ. ಅದಕ್ಕೆ ಕ್ಯಾಸಿ ಹಾಗಾದ್ರೆ ನೀನೇನ ನನ್ನ ಕಾಲಿಗೆ ಶೂಟ್ ಮಾಡಿದ್ದು ಅಂತ ಕೇಳ್ತಾಳೆ. ಅವಾಗ ಹೆವೆನ್ ಅದು ನಾನಲ್ಲ, ನಾನ್ ನಿನ್ನನ್ನ ಕಾಪಾಡ್ದೆ ಅಂತ ಹೈವೇನಲ್ಲಿ ನಡೆದ ಘಟನೆಗಳನ್ನೆಲ್ಲ ಕ್ಯಾಸಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನಂತರ ಕ್ಯಾಸಿ ಹೆವೆನ್ಗೆ ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಾನ್ ನಿನ್ನನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ. ಅವಾಗ ಹೆವೆನ್ ಕ್ಯಾಸಿಗೆ ಒಂದು ಸತ್ಯನ ಹೇಳ್ತಾನೆ. ಅದೇನಂದ್ರೆ ಮಿಲಿಟರಿ ಬೇಸ್ ನಲ್ಲಿ ಆರ್ಮಿನ ಏಲಿಯನ್ ಗಳು ಕಂಟ್ರೋಲ್ ಮಾಡ್ತಾ ಇದಾವೆ, ಅವ್ರಗಳೇ ಮಕ್ಕಳನ್ನು ಕೂಡ ರೆಡಿ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಸಿ ಮಕ್ಕಳನ್ನೆಲ್ಲ ಏನಕ್ಕೋಸ್ಕರ ರೆಡಿ ಮಾಡ್ತಾ ಇದಾರೆ ಅಂತ ಕೇಳ್ತಾಳೆ. ಅವಾಗ ಹೆವೆನ್ ಯಾಕಂದ್ರೆ ಆ ಮಕ್ಕಳಿಂದ ಬೇರೆ ಮನುಷ್ಯರನ್ನ ಸಾಯಿಸಿ ಮನುಷ್ಯ ಕುಲನ ನಾಶ ಮಾಡ್ಬೇಕು ಅಂತ ನೋಡ್ತಾ ಇದಾರೆ ಅಂತ ಹೇಳ್ತಾನೆ. ಅದರಿಂದ ಕ್ಯಾಸಿ ಹೆವೆನ್ ಅಲ್ಲೇ ಬಿಟ್ಟು ಅವಳೊಬ್ಳೆ ಮಿಲಿಟರಿ ಬೇಸ್ ಕಡೆ ಹೋಗ್ತಾಳೆ. ಇನ್ನೊಂದ್ ಕಡೆ ಹೆಲಿಕಾಪ್ಟರ್ ಬಂದು ಬೆನ್ ಅನ್ನ ಕರ್ಕೊಂಡು ವಾರ್ಫೀಲ್ಡ್ ಇಂದ ವಾಪಸ್ ಮಿಲಿಟರಿ ಬೇಸ್ ಗೆ ಹೋಗುತ್ತೆ. ಈ ಕಡೆ ಕ್ಯಾಸಿ ಕೂಡ ಮಿಲಿಟರಿ ಬಸ್ ಬರ್ತಿರೋದನ್ನ ನೋಡಿ ಅದರ ಮುಂದೆ ಹೋಗಿ ಬೀಳ್ತಾಳೆ. ಅದರಿಂದ ಆ ಬಸ್ ನಲ್ಲಿದ್ದ ಆರ್ಮಿ ಅವರು ಕ್ಯಾಸಿನ ಕೂಡ ಅಲ್ಲಿಂದ ಕರ್ಕೊಂಡು ಮಿಲಿಟರಿ ಬೇಸ್ ಗೆ ಬರ್ತಾರೆ. ನಂತರ ಅವಳಿಗೂ ಕೂಡ ಟ್ರ್ಯಾಕರ್ ಅನ್ನ ಇನ್ಸರ್ಟ್ ಮಾಡಿ ಏಲಿಯನ್ ಗಳ ಬಗ್ಗೆ ಮಾಹಿತಿ ಕೊಡ್ತಿರ್ಬೇಕಾದ್ರೆ ಕ್ಯಾಸಿಗೆ ಎಲ್ಲಾ ವಿಷಯಗಳು ಮೊದಲೇ ಗೊತ್ತಿದ್ರಿಂದ ಲ್ಯಾಬ್ ನಲ್ಲಿದ್ದ ಲೇಡಿಗೆ ಹೊಡೆದು ಟ್ರ್ಯಾಕರ್ ಅನ್ನ ಹೊರಗಡೆ ತೆಗೆದು ಸ್ಯಾಮ್ ನ ಹುಡುಕೊಂಡು ಹೋಗ್ತಾಳೆ. ಈ ಕಡೆ ಮೇಜರ್ ವಾರ್ಫೀಲ್ಡ್ ಇಂದ ಬಂದಿದ್ದ ಬೆನ್ ಅನ್ನ ಕೂರಿಸ್ಕೊಂಡು ಅಲ್ಲಿ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಅವಾಗ ಬೆನ್ ನಾವು ತುಂಬಾನೇ ಟ್ರೈ ಮಾಡಿದ್ವಿ ಸರ್ ಆ ಏಲಿಯನ್ ಗಳನ್ನ ಸಾಯಿಸೋದಕ್ಕೆ, ಆದ್ರೆ ಅದು ಸಾಧ್ಯವಾಗ್ಲಿಲ್ಲ, ನನ್ನ ಜೊತೆಲಿದ್ದವರೆಲ್ಲ ಸತ್ತೋದ್ರು, ನನ್ಗೂ ಕೂಡ ಒಂದ್ ಕಾಲಿಗೆ ಬುಲೆಟ್ ಬಿದ್ದಿದೆ ಅಂತ ಹೇಳ್ತಾನೆ. ಅದಕ್ಕೆ ಮೇಜರ್ ನಿನ್ಗೆ ಬುಲೆಟ್ ಬಿದ್ರು ಕೂಡ ನೀನು ಸತ್ತಿಲ್ಲ, ನಿಜವಾಗ್ಲೂ ತುಂಬಾನೇ ಆಶ್ಚರ್ಯ ಆಗ್ತಿದೆ, ನನಗೆ ಗೊತ್ತಿದೆ ನೀನ್ ಸುಳ್ಳು ಹೇಳ್ತಿದೀಯ ಅಂತ, ಅಲ್ಲಿ ಏನಾಯ್ತು ಅಂತ ಕರೆಕ್ಟ್ ಆಗಿ ನಿಜ ಹೇಳು ಬೆನ್ ಅಂತ ಕೇಳ್ತಾರೆ. ಅವಾಗ ಬೆನ್ ನಮ್ಗೆಲ್ಲ ಗೊತ್ತಾಗಿದೆ ನೀವು ಯಾರು ಅಂತ,
ಗೊತ್ತಾ, ನೀವುಗಳು ನಮ್ಮನ್ನ ಸಾಯಿಸೋದಕ್ಕೆ ಅಂತ ಬಂದಿದ್ದೀರಲ್ವಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗಾರ್ಡ್ಸ್ ಗಳು ಬಂದು ಮೆಡಿಕಲ್ ಲ್ಯಾಬ್ ನಲ್ಲಿದ್ದ ಸರ್ಜನ್ ರೆಸ್ ನ ಯಾರೋ ಸಾಯಿಸಿದ್ದಾರೆ, ಅಷ್ಟೇ ಅಲ್ಲ ಗೇಟ್ ನಲ್ಲಿದ್ದ 3 ಜನ ಗಾರ್ಡ್ಸ್ ಗಳನ್ನು ಕೂಡ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಮೇಜರ್ ಆ ಗಾರ್ಡ್ಸ್ ಗಳಿಗೆ ಬೆನ್ನನ್ನ ಸಾಯಿಸಿ ಅಂತ ಹೇಳ್ತಾರೆ. ಅದರಿಂದ ಆ ಗಾರ್ಡ್ಸ್ ಬೆನ್ನನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಗಾರ್ಡ್ಸ್ ಗೆ ಬೆನ್ ಹೊಡೆದು ಅವನ ಕೈಯಲ್ಲಿದ್ದ ಗನ್ನನ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕ್ಯಾಂಪ್ ನಲ್ಲಿದ್ದ ಸಿಸಿ ಕ್ಯಾಮ್ರಾನ ಯಾರೋ ನಾಶ ಮಾಡಿದ್ರಿಂದ ಮೇಜರ್ ಗೆ ಆ ಕ್ಯಾಂಪ್ ನಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಇನ್ನೊಂದ್ ಕಡೆ ಕ್ಯಾಸಿ ಆ ಕ್ಯಾಂಪ್ ನೊಳಗಡೆ ಓಡ್ ಬರ್ತಿರ್ಬೇಕಾದ್ರೆ ಅವಳಿಗೆ ಬೆನ್ ಸಿಗ್ತಾನೆ. ಅವಾಗ ಕ್ಯಾಸಿ ಬೆನ್ ಕೈಲಿದ್ದ ಗನ್ನನ್ನ ಹೆವೆನ್ ಹೇಳ್ಕೊಟ್ಟಿದ್ದ ಟ್ರಿಕ್ ಅನ್ನ ಯೂಸ್ ಮಾಡಿ ಅವಳ ಕೈಗೆ ತಗೋತಾಳೆ. ಅವಾಗ ಬೆನ್ ಕ್ಯಾಸಿಗೆ, ಕ್ಯಾಸಿ ನಾನ್ ನಿನ್ನ ಕ್ಲಾಸ್ಮೇಟ್ ಬೆನ್, ನೀನ್ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಸಿ, ನನಗ್ ನೀನ್ ಗೊತ್ತು, ನೀನು ಬೆನ್ ಅಲ್ವಾ, ನಾನು ನನ್ನ ತಮ್ಮ ಸ್ಯಾಮ್ ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಬೆನ್, ಸ್ಯಾಮ್ ನನ್ಗೆ ಗೊತ್ತು, ಅವನನ್ನ ನಾನು ಬಾತ್ರೂಮ್ ನಲ್ಲಿ ಕೂಡಾಕಿದ್ದೀನಿ ಅಂತ ಹೇಳಿ ಕ್ಯಾಸಿನ ಕರ್ಕೊಂಡು ಸ್ಯಾಮ್ ಇರುವ ಜಾಗಕ್ಕೆ ಹೋಗ್ತಾನೆ. ಈ ಕಡೆ ಮೇಜರ್ ಮಕ್ಕಳನ್ನೆಲ್ಲ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಬೆನ್ ಮತ್ತೆ ಕ್ಯಾಸಿ ಸ್ಯಾಮ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇಬ್ರು ಗಾರ್ಡ್ಸ್ ಗಳು ಬಂದು ಅವ್ರಿಗೆ ಗನ್ನನ್ನ ಹಿಡಿದು ಕೆಳಗಡೆ ಮಂಡಿ ಊರಿ ಕೂರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಹೆವೆನ್ ಬಂದು ಆ ಗಾರ್ಡ್ಸ್ ಗಳಿಗೆಲ್ಲ ಹೊಡಿತಾನೆ. ಅವನನ್ನು ನೋಡಿದ ಕ್ಯಾಸಿ, ಇಲ್ಲಿಗೆ ಯಾಕೆ ಬಂದೆ ಹೆವೆನ್ ಅಂತ ಕೇಳ್ತಾಳೆ. ಅದಕ್ಕೆ ಹೆವೆನ್, ನಿನ್ಗೆ ಸಹಾಯ ಮಾಡೋದಕ್ಕೆ ಅಂತ ಬಂದೆ, ನಾನು ಈ ಕ್ಯಾಂಪ್ ಗೆ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದೀನಿ, ಇಲ್ಲಿದ್ದ ಮಕ್ಕಳೆಲ್ಲ ಖಾಲಿ ಆದ್ಮೇಲೆ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಕ್ಯಾಸಿ, ನನ್ನನ್ನ ಕ್ಷಮಿಸ್ಬಿಡು, ನಾನು ಇವಾಗ ಮನುಷ್ಯನಂತೂ ಅಲ್ಲ, ಅದೇ ರೀತಿ ಏಲಿಯನ್ ಆಗಿ ಬದುಕೋದಕ್ಕೂ ನಾನು ಇಷ್ಟಪಡೋದಿಲ್ಲ, ಮೊದಲು ನೀವುಗಳು ಇಲ್ಲಿಂದ ಹೊರಗಡೆ ಹೋಗಿ ಅಂತ ಹೇಳಿ ಅವನು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ನಂತರ ಬೆನ್ ಮತ್ತೆ ಕ್ಯಾಸಿ ಸ್ಯಾಮ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅಲ್ಲಿದ್ದ ಮಕ್ಕಳನ್ನೆಲ್ಲ ಆರ್ಮಿ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅವಾಗ ಕ್ಯಾಸಿ ಆ ಮಕ್ಕಳು ಮಧ್ಯೆ ಬಂದು ಸ್ಯಾಮ್ ಅನ್ನ ಹುಡುಕಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದು ಅವನಿಗೆ ಅವನ ಟೆಡಿ ಬೇರ್ ಅನ್ನ ಕೊಟ್ಟು ಅವನ ಬಾಡಿಲಿದ್ದ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಹೊರಗಡೆ ತೆಗೆದು ಆ ಕ್ಯಾಂಪ್ ಇಂದ ಹೊರಗಡೆ ಬರೋದಕ್ಕೆ ಅಂತ ಬರ್ತಾರೆ. ಈ ಕಡೆ ಮೇಜರ್ ಕೂಡ ಬೇಗ ಎಲ್ಲಾ ಮಕ್ಕಳನ್ನ ಖಾಲಿ ಮಾಡಿ ಬೇಗ ಇಲ್ಲಿಂದ ನೀವುಗಳು ಕೂಡ ಹೊರಡಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ಸಮಯದ ನಂತರ ಕ್ಯಾಸಿ, ಬೆನ್ ಮತ್ತೆ ಸ್ಯಾಮ್ ಆ ಕ್ಯಾಂಪ್ ನಿಂದ ಹೊರಗಡೆ ಬಂದಾಗ ಅಲ್ಲಿ ಮೇಜರ್ ಅವರನ್ನ ನೋಡ್ತಾನೆ. ಅದರಿಂದ ಹೆಲಿಕಾಪ್ಟರ್ ಇಂದ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಕ್ಯಾಸಿ, ಬೆನ್ ಮತ್ತೆ ಸ್ಯಾಮ್ ಅಲ್ಲೇ ಪಕ್ಕದಲ್ಲಿದ್ದ ಟ್ರಕ್ ಹತ್ರ ಹೋಗಿ ತಪ್ಪಿಸ್ಕೊಳ್ತಾರೆ. ಅಷ್ಟರಲ್ಲಿ ಹೆವೆನ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ. ಅದರಿಂದ ಅಲ್ಲಿ ಹರ್ಟ್ ಶೇಕ್ ಆಗ್ತಾ ಇರುತ್ತೆ. ಅದರಿಂದ ಅವ್ರುಗಳೆಲ್ಲ ಅಲ್ಲಿಂದ ಓಡೋಗೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಿಂಗರ್ ಒಂದು ಮಿಲಿಟರಿ ಜೀಪ್ ಅನ್ನ ತಗೊಂಡ್ ಬಂದು ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವರು ಜೀಪ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕ್ಯಾಸಿ ಹೆವೆನ್ ನ ನೆನ್ಪು ಮಾಡ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿನ ಮುಂದುವರೆದ ಭಾಗನ ಪಾರ್ಟ್ 2 ನಲ್ಲಿ ನೋಡಬಹುದು. ನಿಮ್ಗೆ ಏನಾದ್ರೂ ಈ ಮೂವಿಯ ಪಾರ್ಟ್ 2 ಕನ್ನಡದಲ್ಲಿ ಬೇಕಾದ್ರೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಥ್ರಿಲ್ಲಿಂಗ್ ಅಡ್ವೆಂಚರ್ ಮೂವಿಗಳು ಕನ್ನಡದಲ್ಲಿ ಬೇಕಾದ್ರೆ ತಪ್ಪದೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಲ್ಡ್.